प्रहारिणी जयलक्ष्मी गिरिधामिनी शुंभ निशुंभ प्रहारिणी जयलक्ष्मी गिरिधामिनी वीणापाणि त्रिशूलधारिणी वीणापाणि त्रिशूलधारिणी हे भवानी माता हे भवानी माता हे भवानी माता हे भवानी माता ನಿನ್ನಡಿ ನಿನ್ನಗಡಿ ಹುಡಿಯಾಗಿ ನಿನ್ನ ಪಾದದೋಳಾಗಿ ನಿನ್ನಗಡಿ ಹುಡಿಯಾಗಿ ನಿನ್ನ ಪಾದದೋಳಾಗಿ ಸರಗುಟಿ ಬೇಡುವೆ ಜಗದಂಬ ನಿನ್ನಗಡಿ ಹುಡಿಯಾಗಿ ನಿನ್ನ ಪಾದದೋಳಾಗಿ ನಿನ್ನಗಡಿ ಹುಡಿಯಾಗಿ ನಿನ್ನ ಪಾದದೋಳಾಗಿ ಸರಗುಟಿ ಬೇಡುವೆ ಹೇ ಜಗದಂಬ वीणापाणि त्रिशूलधारिणी वीणापाणि त्रिशूलधारिणी हे भवानी माता हे भवानी माता हे भवानी माता हे भवानी माता भवभय भवहर भय सुगत मणि चंद्र बिंब वदनाथ गड़गड़ गुड़ गुड़ प्रलय प्रवाहिनी सुरदाते सुरदाते हे भवानी माता हे भवानी माता हे भवानी माता हे भवानी माता जगता जननी जय जगदम्बे जगता जननी जय जगदम्बे जय दुर्गे जगन्माता हे भवानी माता हे भवानी माता 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 सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणे नमोस्तुते ತಂದೆ ಸಂಗಮೇಶ್ವರ ಬಾಲಲ್ಲ ಸಂಗಮೇಶ್ವರ ಈ ಭೂಮಿಯಲ್ಲಿ ದರಗಿಳಿದು ಬಂದು ನರಮಾನವರಿಗೆ ವಿಷಜಂತು ಕಚ್ಚಿದರೆ ಅವರ ವಿಷವನ್ನೆಲ್ಲ ದೂರ ಮಾಡಿ ಅವರಿಗೆ ಮತ್ತೆ ಪುನರ್ಜನ್ಮವನ್ನು ಕರುಣಿಸು ಅಂತ ಈ ನಿನ್ನ ಮಗಳು ನಿನ್ನ ಹತ್ರ ಸೆರಗುಟ್ಟಿ ಬೇಡ್ಕೊಳ್ತಾ ಇದ್ದಾಳೆ ಅಷ್ಟೇ ಅಲ್ಲಪ್ಪ ಈ ಊರಿನ ಆಗರ್ಭ ಶ್ರೀಮಂತ ನರನಾಗರ ನಮ್ಮ ಮೇಲೆ ಅಟ್ಟಹಾಸವನ್ನು ಆಡ್ತಾನೆ ಇದ್ದಾನೆ ಅಂಥ ಪಾಪಿಗಳಿಗೆ ಸರಿಯಾದ ತೀರ್ಪನ್ನು ಕೊಟ್ಟು ನಮ್ಮನ್ನ ಕಾಪಾಡು ಅಂತ ಈ ನಿನ್ನ ಮಗಳು ನಿನ್ನ ಹತ್ರ ಸೆರಗೊಡ್ಡಿ ಬೇಡ್ಕೊಳ್ತಿದ್ದಾಳೆ ನನ್ನಪ್ಪ ಹೇಮಾ ಏ ಹೇಮಾ ಇನ್ನೂ ಪೂಜೆ ಮುಗಿದಿಲ್ಲವೇ ಈಗ ತಾನೇ ಮುಗಿತ್ರಿ ಹಾ ಹೇಮಾ ಹೇಳ್ರಿ ಇಂದು ಸೋಮವಾರವಲ್ಲವೇ ಹೌದಲ್ವೇ ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣರನ್ನು ಮೈ ತೊಳೆದು ಹೊರಗಡೆ ಕಟ್ಟಿದ್ದೇನೆ ಹಾಗೆ ಎತ್ತುಗಳನ್ನು ಪೂಜೆ ಮಾಡಿ ಬಾ ಹೇಮಾ ಹಾಗೆ ಆಗಲಿ ಬನ್ನಿ
ಸಂಗಮೇಶ್ವರ, ನಮ್ಮ ಬಾಳಿನ ಆಧಾರವಾಗಿರುವ ಈ ರಾಮ ಲಕ್ಷ್ಮಣ ಎಂಬ ಜೋಡು ಎತ್ತುಗಳನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಹೇಮ, ಎತ್ತುಗಳನ್ನು ಪೂಜೆ ಮಾಡಿ ಬಂದೆಯಾ? ಹಾ ರೀ, ನಾನು ಎತ್ತುಗಳಿಗೆ ಹೋಗಿ ಮೇವು ಹಾಕಿ ಬರುತ್ತೇನೆ ಹೇಮ. ಆಯ್ತು. ಭಗವಂತ, ನಮ್ಮ ಬಾಳಿಗೆ ಆಧಾರ ಅಂತ ಇರುವುದು ರಾಮ ಲಕ್ಷ್ಮಣ ಎಂಬ ಜೋಡು ಎತ್ತುಗಳನ್ನು. ಅವರನ್ನ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ. ಅಷ್ಟೇ ಅಲ್ಲಪ್ಪ, ನಮ್ಮೆಲ್ಲರನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ನನ್ನಪ್ಪ. ಹೇಮ, ಏ ಹೇಮ, ಶ್ರೀ ಬನ್ನಿ ಮಹಾಕಾಳಿ ಸನ್ನಿಧಾನದಲ್ಲಿ ನಿಂತು ಅದೇನೋ ಬೇಡಿಕೊಳ್ಳುತ್ತಿದ್ದಂತೆ ಕಾಣ್ತಾ ಇದೆ. ಇನ್ನೇನು ಬೇಡಿಕೊಳ್ಳ್ರಿ, ನಮ್ಮೆಲ್ಲರನ್ನು ಕಾಪಾಡಿ ನಮ್ಮ ಬಡತನವನ್ನು ಹೋಗಲಾಡಿಸು ಅಂತ ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೆ ಅಷ್ಟೇ. ಬಡವರು ಬಡವರು ಬಡವರಾಗಿಯೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿಯೇ ಇರಬೇಕು ಎಂಬುವ ಮಹಾನ್ ಕಾಲವಿದು ಹೇಮ. ಅಂಥದರಲ್ಲಿ ಬಡತನದ ಬೇಗೆ ಬಹು ದೂರವಾಗಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು ಹೇಮ, ಯಾವಾಗ ಮುಂದೆ ಬರಬೇಕು? ಎಂಥ ಮಾತುಗಳನ್ನ ಆಡ್ತಾ ಇದ್ದೀರಿ? ಭಯ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡಿದ್ದೇ ಆದ್ರೆ ಆ ಭಗವಂತ ನಮಗೆ ಒಳ್ಳೆಯದನ್ನ ಮಾಡಿ ಈ ಸಮಾಜದಲ್ಲಿ ನಮ್ಮ ಮನೆತನವನ್ನ ಕೂಗುವಂತೆ ಮಾಡೇ ಮಾಡ್ತಾನೆ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ನಂಬಿಕೆ? ಇನ್ನೆಲ್ಲಿ ನಂಬಿಕೆ ಹೇಮ, ಇನ್ನೆಲ್ಲಿ ನಂಬಿಕೆ? ನಂಬಿಕೆ ಎಂಬ ಮೂರಕ್ಷರ ದೇವರು ಎಂಬುವ ಮಹಾನುಭಾವ ಹಣ ಎಂಬ ಎರಡಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ, ಇನ್ನೆಲ್ಲಿ ನಂಬಿಕೆ? ನೋಡಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ ಎಂಬ ಕನಕದಾಸವರ ವಚನವನ್ನು ನೀವು ಕೇಳಿಲ್ವೇನ್ರಿ? ಅಂದಾಗ ಮನುಷ್ಯನಿಗೆ ನಂಬಿಕೆ ಮುಖ್ಯ ರೀ, ನಂಬಿಕೆ ಮುಖ್ಯ. ನೋಡು ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರವೆಂದು ಹೇಳಿ ಸುಮ್ಮನೆ ಸಮಯ ಹಾಳು ಮಾಡಬೇಡ ಹೇಮ, ಸುಮ್ಮನೆ ಸಮಯ ಹಾಳು ಮಾಡಬೇಡ. ಯಾಕ್ರಿ ದೇವರ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ, ಅಂತದ್ದೇನಾಯ್ತು ಅಂತ ಹೇಳ್ರಿ. ಹೇಮ, ಅದೇನೆಂದು ಹೇಳಲಿ ಹೇಮ, ನಿನಗೆ ಅದೇನೆಂದು ಹೇಳಲಿ? ನೀವ್ ಈ ರೀತಿ ಒಗಟಾಗಿ ಮಾತಾಡಿದ್ರೆ ನನಗೆ ಹೇಗೆ ತಾನೇ ಗೊತ್ತಾಗ್ಬೇಕು? ಸ್ವಲ್ಪ ಬಿಡಿಸಿ ಹೇಳ್ರಿ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಶ್ರೀ ಬನ್ನಿ ಮಹಾಕಾಳಿ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳಿದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಯ ಸ್ಥಾನ ಕೊಟ್ಟು ಸಾಕಿ ಸಲುವಿದ ನನ್ನ ದೊರೆಗಳಾದ ರಾಮಚಂದ್ರ ಮತ್ತು ಸೀತಾ ಮಾತೆಯರನ್ನು ಆ ನರನಾಗ ವಿಷಕಂಠ ಸೇರಿ ಕೊಲೆ ಮಾಡಿಬಿಟ್ಟರು ಹೇಮ, ಕೊಲೆ ಮಾಡಿಬಿಟ್ಟರು. ಏನ್ ಹೇಳ್ತಾ ಇದ್ದೀರಿ ನೀವು? ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಹೇಮ, ಹೌದು. ನಾ ಹೇಳುತ್ತಿರುವುದೆಲ್ಲ ನಿಜ ಹೇಮ, ನಿಜ. ಯಾಕೆಂದರೆ ಇದೇ ಶುಕ್ರವಾರದೊಂದು ನಡೆದು ಹೋಯಿತು ಆ ದೊಡ್ಡ ದುರಂತ. ಅಲ್ಲ ರೀ, ಇಂಥ ದುರ್ಘಟನೆ ನಡೆದ್ರು ಈ ನಿಮ್ಮ ಹೃದಯದಲ್ಲಿ ಬೆಟ್ಟದಂಥ ಇಂಥ ವಿಚಾರವನ್ನ ಅದು ಹೇಗೆ ಬಚ್ಚಿಟ್ಟುಕೊಂಡು ಕಷ್ಟಪಡ್ತಿದ್ದೀರಿ ನೀವು? ಮತ್ತೇನು ಮಾಡುವುದು ಹಿಮ, ಮತ್ತೇನು ಮಾಡುವುದು? ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಈ ಭೂಮಿಯ ಮೇಲೆ ಬಾಳಿ ಬದುಕಿದರಲ್ಲೇ ಈ ಮನುಷ್ಯನಿಗೊಂದು ಬೆಲೆ ಉಂಟು. ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ ಹೇಮ, ಸಾರ್ಥಕ. ಹಾಗಾದ್ರೆ ನಡೆದ ವಿಚಾರ ನಿಮ್ಮ ತಮ್ಮ ರಾಜೇಂದ್ರನಿಗೆ ಏನಾದ್ರೂ ಗೊತ್ತಿದೆಯೇನ್ರಿ? ಇಲ್ಲ ಹೇಮ, ಇಲ್ಲ. ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಿಲ್ಲ. ಯಾಕೆಂದರೆ ಆಗ ನನ್ನ ತಮ್ಮನಿಗೆ 5 ವರ್ಷಗಳು ಮಾತ್ರ ಅಷ್ಟೇ. ಈಗ ಈ ವಿಷಯ ಅವನಿಗೆ ಹೇಳಿದರೆ ಅದೇ ಚಿಂತೆಯಲ್ಲಿ ಎಲ್ಲಿ ಕೊರಗುತ್ತಾನೋ ಎಂದು ತಿಳಿದು ಈ ಘಟನೆಯನ್ನು ನನ್ನಲ್ಲೇ ಬಚ್ಚಿಟ್ಟಿದ್ದೇನೆ ಹೇಮ, ನನ್ನಲ್ಲೇ ಬಚ್ಚಿಟ್ಟಿದ್ದೇನೆ. ಹಾಗಂತ ಎಷ್ಟು ದಿನ ಬಚ್ಚಿಟ್ಟುಕೊಂಡು ಕೊರಗ್ತಾನೆ ಇರ್ತೀರಿ? ಆದಷ್ಟು ಬೇಗ ನಿಮ್ಮ ತಮ್ಮನಿಗೆ ಹೇಳೋದು ಒಳ್ಳೇದಲ್ವೇ? ಹೇಮ, ಇವಾಗ ಬೇಡ ಹೇಮ, ಇವಾಗ ಬೇಡ. ಮುಂದೆ ಕಾಲ ಬಂದಾಗ ನನ್ನ ತಮ್ಮನಿಗೆ ನಾನೇ ತಿಳಿಸಿ ಹೇಳುತ್ತೇನೆ. ಅಲ್ಲಿಯವರೆಗೆ ಈ ವಿಷಯ ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರಲಿ. ಹಾಗೆ ಆಗಲಿ, ನೀವು ಹೇಳಿದಂತೆ ಆಗಲಿ. ಸರಿ, ನನ್ನ ಮೈದುನ ಬರುವ ಸಮಯವಾಯ್ತು, ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ಹೇ ಹೇಮ, ನಿಲ್ಲೆ ನನ್ನಲ್ಲಿ. ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಸಿರಿಕಂಠದಿಂದ ಒಂದು ಹಾಡನ್ನಾದರೂ ಹಾಡಬಾರದೇ ನನ್ನ ಅರ್ಧಾಂಗಿನಿ? ನನ್ನ ಪತಿ ದೇವರು ಕೇಳುದು ಹೆಚ್ಚ, ನಾನು ಹಾಡುದು ಹೆಚ್ಚ. ಆಯ್ತ್ರಿ, ನಿಮ್ಮ ಇಷ್ಟದಂತೆ ಆಗಲಿ. ನನ್ನಲವೇ ದೀಪ ನನ್ನ ಚಲುವೆ ಬಳಿ ಬಾ
ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬರೆ ನೆನಪಲ್ಲಿ
ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಬಾರಪ್ಪ ಮೈದನ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಆ ದೇವರ ಆಶೀರ್ವಾದವನ್ನ ಪಡೆದುಕೋ. ಅತ್ತಿಗೆ, ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಣ್ಣ. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತಪ್ಪ. ಮೊದಲು ಆ ದೇವರ ಅನುಗ್ರಹ ಪಡೆದುಕೋ ರಾಜೇಂದ್ರ. ಸರಿ ಅಣ್ಣ. ಅಣ್ಣ ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು. ಎದ್ದೇಳು ಮೈದುನ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನ ಆಗಬೇಕೆಂಬುದೇ ಈ ನಿನ್ನ ಅತ್ತಿಗೆ ಆಶೀರ್ವಾದ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕೃತ್ಯ ಮಾಡುವ ಕಿರಾತಕರ ಕತ್ತನ್ನು ಬಗೆದು ಭೂದೇವಿಗೆ ಅರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಬಿರಿದು ಪಡೆಯದಿದ್ದರೆ ಗಂಡುಗಲಿ ಹೇಮಂತನ ತಮ್ಮ ರಾಜೇಂದ್ರನೇ ಅಲ್ಲ. ತಮ್ಮ ಸಹೋದರ ರಾಜೇಂದ್ರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಅಣ್ಣ, ನಮ್ಮಂತ ಬಡವರಿಗೆ ಇನ್ನೆಲ್ಲಿಂದ ನೌಕರಿ? ನೌಕರಿ ಎನ್ನುವ ನಾನುಡಿಗೆ ನೀರೆರಚಿ ಬಂದೆಯಣ್ಣ, ನಿನ್ನಲ್ಲೇ ಇರಬೇಕೆಂದು. ಮೈದುನ, ಈ ರೀತಿ ವಿಚಿತ್ರವಾಗಿ ಮಾತಾಡಿದ್ರೆ ನಮಗೆ ಹೇಗಪ್ಪ ಗೊತ್ತಾಗ್ಬೇಕು? ಬಿಡಿಸಿ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಅದೇನಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದೇನೋ? ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು ಈಗಿನ ಲುಚ್ಚಾಧಿಕಾರಿಗಳಿಗೆ. ತಮ್ಮ ಸಹೋದರ, ಏನಾಯ್ತು ಎಂದು ಸ್ವಲ್ಪ ತಿಳಿಸಿ ಹೇಳಪ್ಪ. ಅಣ್ಣ, ಈಗಿನ ಕಾಲದಲ್ಲಿ ನಮ್ಮಂತ ಬಡವರು ನೌಕರಿ ಮಾಡಬೇಕಂದರೆ ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ ಅಣ್ಣ. ಅದು ಅಲ್ಲದೆ ಇನ್ನು 3 ದಿನದಲ್ಲಿ 5 ಲಕ್ಷ ಲಂಚ ಕೊಡು ಎಂದು ಹೇಳಿದರು ಅಣ್ಣ. ಅದಕ್ಕೆ ಆ ನೌಕರಿನೇ ಬೇಡವೆಂದು ನಿರ್ಧಾರ ಮಾಡಿ ಬಂದೆ. ಮೈದುನ, ನೀನೇನು ನೌಕರಿ ಬೇಡವಂತ ಬಂದ್ಬಿಟ್ಟೆ, ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀಯೋ? ಅತ್ತಿಗೆ, ಅತ್ತಿಗೆ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಇದೇನೋ ನಿನ್ನ ಮಾತು? ಅತ್ತಿಗೆ, ಇದ್ದೇ ಇದೆಯಲ್ಲ ಹಿಂದೆ ಹಿರಿಯರ ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅದು ಈ ಶೆರೇವಾಡ ಗ್ರಾಮದಲ್ಲಿ. ತಮ್ಮ ಸಹೋದರ ರಾಜೇಂದ್ರ, ನನ್ನ ತಮ್ಮ ಒಬ್ಬ ಪೊಲೀಸ್ ಅಧಿಕಾರಿಯೋ ಇಲ್ಲ ಲಾಯರು ಇಲ್ಲ ಡಾಕ್ಟರು ಇಲ್ಲ ಒಬ್ಬ ದೊಡ್ಡ ಅಧಿಕಾರಿಯಾಗುತ್ತಾನೆ ಎಂದು ಕನಸು ಕಂಡಿತ್ತಪ್ಪ ಈ ನಿನ್ನ ಅಣ್ಣನ ಬಡಮನಸ್ಸು. ಆದರೆ ಕಂಡ ಕನಸು ಕಡಲಿನಂತೆ ಕರಗಿ ಕಮರಿ ಹೋಯಿತಪ್ಪ ಈ ನಿನ್ನ ಅಣ್ಣನ ಮನಸ್ಸಿನಲ್ಲಿ. ಹೌದಪ್ಪ, ನಿಮ್ಮ ಅಣ್ಣ ಹೇಳೋ ಮಾತು ನಿಜ. ಯಾಕೆಂದ್ರೆ ನನ್ನ ಮೈದನ ಓದಬೇಕು, ವಿದ್ಯಾವಂತನಾಗಬೇಕು, ಒಳ್ಳೆ ಆಫೀಸರ್ ಆಗಬೇಕು ಅಂತ ಹೊಲದಲ್ಲಿ ದುಡಿಯೋದು ಬೇಡ ಅಂತ ಸಾಲ ಸೋಲ ಮಾಡಿ ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡಿದ್ರು. ನೀನು ಓದಿ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗ್ತಿ ಅಂತ ಅಂದ್ಕೊಂಡ್ರೆ ನೀನ್ ಈ ರೀತಿ ಮಾಡ್ತಿ ಅಂತ ಅಂದ್ಕೊಂಡ್ರೆ. ಅದು ಅಲ್ಲದೆ ನಿಮ್ಮ ಅಣ್ಣ ನಿನ್ನ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ರು, ಗೊತ್ತಿರೋ ನಿನಗೆ? ಅಣ್ಣ ಅತ್ತಿಗೆ, ಒಬ್ಬ ಪೊಲೀಸ್ ಆದ್ರ 4 ಜನಗಳ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದ್ರೆ 4 ಜನಗಳಿಗೆ ನ್ಯಾಯ ಕೊಡಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದ್ರೆ 4 ಜನಗಳ ಜೀವ ಉಳಿಸಬಹುದು ಅಣ್ಣ. ಅದೇ ಲಾಯರ್, ಡಾಕ್ಟರ್, ಪೊಲೀಸ್ ಅಷ್ಟೇ ಯಾಕಣ್ಣ, ಇಡೀ ಜಗತ್ತಿಗೆ ಅನ್ನ ಹಾಕುವನೆ ಅನ್ನದಾತ ಈ ರೈತ. ಅಣ್ಣ, ಎಲ್ಲರೂ ಏನ್ ಬೇಕಾದಾಗ್ಬೋದು, ಆದರೆ ಒಬ್ಬ ರೈತನಾಗಬೇಕೆಂದರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಣ್ಣ, ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಅಣ್ಣ. ಅದಕ್ಕೆ ಹೇಳಿರೋರು ನಮ್ಮ ಹಿರಿಯರು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲೆಂದು ಅಣ್ಣ. ಅದಕ್ಕೆ ಈ ದೃಢ ನಿರ್ಧಾರ ಮಾಡಿ ಬಂದೆ ಅಣ್ಣ, ಅದಕ್ಕೆ ಈ ದೃಢ ನಿರ್ಧಾರ ಮಾಡಿ ಬಂದೆ. ಹಲೋ ತಮ್ಮ ಸಹೋದರ, ನಾನೊಂದು ನಿನಗೆ ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ ಸಹೋದರ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಅಣ್ಣ, ನಿನ್ನ ಮಾತೇ ವೇದವಾಕ್ಯ, ಹೇಳಣ್ಣ ಅದ್ಯಾವ ಮಾತು? ನೋಡು ಸಹೋದರ ರಾಜೇಂದ್ರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯವಪ್ಪ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಇಂಥ ವಿಷ ತುಂಬಿದ ಸಾಮ್ರಾಜ್ಯದಲ್ಲಿ ಆ ನರನಾಯಕನಂತ ಸೊಕ್ಕಿನ ಶ್ರೀಮಂತರ ದವಡೆಗೆ ಸಿಲುಕದೆ ಈ ಸಮಾಜದಲ್ಲಿ ಮುಂದೆ ಸಾಗಬೇಕೆನ್ನುವುದೇ ಈ ನಿನ್ನ ಅಣ್ಣನ ಮಾತಪ್ಪ ರಾಜೇಂದ್ರ. ಅಷ್ಟೇ ಇಲ್ಲಪ್ಪ,
ಈ ಕಲಿಯುಗದ ಕಾಮುಕರ ಕನ್ಯರ ಕಣ್ಣು ನನ್ನ ಮೈದನದ ಮೇಲೆ ಬೀಳದೆ ಉತ್ತಮ ಮನುಷ್ಯನಾಗಿ ಬಾಳಬೇಕು ಈ ಪುಣ್ಯ ಭೂಮಿಯಲ್ಲಿ. ಅಣ್ಣ, ಅಂದು ಪರಿಕೆಯರೊಡನೆ ಹೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ನಮ್ಮ ಸಂಗೊಳ್ಳಿ ರಾಯಣ್ಣ ಅಣ್ಣ, ವಿಷ ತುಂಬಿದ ಸರ್ಪ ಆನರನಾಗ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳಿಗೆ ಗಂಡ ಗರುಡನಾಗಿ ಅವರ ರುಂಡ ಮುಂಡವನ್ನು ಚಂಡಾಡಿ ಅಣ್ಣ, ಇಂಥ ಸರ್ಪಗಳಿಗೆ ಗುಡುಗು ಹೊಡೆದ ಗರುಡ ನಾನಾಗುವೆ. ಅಷ್ಟೇ ಅಲ್ಲಪ್ಪ, ಈ ಕಲಿಯುಗದ ಕಾಮುಕರ ಕನ್ಯರ ಕಣ್ಣು ನಿನ್ನ ಮೇಲೆ ಬೀಳಬಾರದು ಅಂದಾಗ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನಾಗಿ ಬದುಕಬೇಕು ಈ ಭೂಮಿ ಮೇಲೆ. ಅತ್ತಿಗೆ, ಕಾಮದಿಂದ ನೋಡುವ ನಾರಿಯರ ಕಣ್ಣು ಕಿತ್ತು ಎಸೆದು ಅವರಿಗೆ ತಕ್ಕ ಉತ್ತರ ಹೇಳಿ, ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ವೀರ ಪುತ್ರನಾಗುವೆ. ಜೈ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ ಸಹೋದರ, ಬಡವನ ಕೋಪ ಧವಡಿಗೆ ಮೂಲವಾಗಬಾರದಪ್ಪ. ಬಡವನ ಕೋಪ ಧವಡಿಗೆ ಮೂಲವಾಗಬಾರದು. ಅಣ್ಣ, ಏಕೆ ನನ್ನ ಮೇಲೆ ಅಪನಂಬಿಕೆ? ಇಲ್ಲಣ್ಣ, ಇಲ್ಲ, ಇವನು ಅಂತಿಂತ ಗಂಡಲ್ಲಣ್ಣ, ಗಂಡಲ್ಲ ಅಣ್ಣ. ಇಡೀ ಬ್ರಹ್ಮಾಂಡವನ್ನೇ ಈ ಭಾಗ ಮಾಡಬಲ್ಲೆ ಅಣ್ಣ. ಸಮುದ್ರವನ್ನೇ ಗುಡುಗು ಹೊಡೆದು ಕಡಲು ಕಡಲಾಗಿ ಹರಿಸಬಲ್ಲೆ ಅಣ್ಣ. ಈ ವಸ್ತ್ರ ಮುಷ್ಟಿಯಿಂದ ಆಕಾಶಕ್ಕೆ ಗುದ್ದಿ ಗುಡುಗು ಸಿಡಿಲವನ್ನೇ ಅಪ್ಪಳಿಸುವಂತೆ ಮಾಡಬಲ್ಲೆ. ತಮ್ಮ ಸಹೋದರ, ನೀನಾಡುವ ನುಡಿ ಕೇಳಿದರೆ ಹಸಿದ ಹೊಟ್ಟೆ ಕೂಡ ಇಂಗಿ ಹಾಲು ಕುಡಿದಷ್ಟೇ ಸಂತೋಷವಾಗುತ್ತಿದೆ ರಾಜೇಂದ್ರ, ಸಂತೋಷವಾಗುತ್ತಿದೆ. ಈಗೇನು ಮಾತನಾಡ್ತಾ ನಿಂತಿರ್ತಿರೋ ಅಥವಾ ಊಟ ಗೀಟ ಮಾತಾಡ್ತಿರೋ? ಕೈಕಾಲ್ ಮುಖ ತೊಳೆದುಕೊಂಡು ಬರಪ್ಪ, ಊಟ ಮಾಡುವಂತೆ. ಅತ್ತಿಗೆ, ಊಟ ಮಾಡುವ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಹಾಡು ಕೇಳಬೇಕೆಂಬ ಆಸೆ. ಆಯ್ತಪ್ಪ, ನಿನ್ನ ಆಸೆನ ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ. ನಿನ್ನ ಇಷ್ಟದಂತೆ ಆಗಲಿ. ಇವತ್ತು ಹಬ್ಬ ಇದೆ, ಬೇಗ ತುಪ್ಪ ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ. ಆದ್ರೆ ಈ ಹುಡುಗಿ ಇನ್ನೂ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಬಂದ್ರೆ ಸಂತೋಷದಲ್ಲಿ ಅವಳು ಕೂಡ ಭಾಗಿಯಾಗ್ಬೋದಿತ್ತು. ಕಾಸಿ ಒಳಗ ಬರೋಬ್ಬರಿ ಇಟ್ಟ ಬಂದ್ಬಿಟ್ಟೆ ನಾನು. ತುಪ್ಪ 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 ಒಂದಿಟ್ಟು ಹಿಂಗ ನೆಕ್ಕೆ ಬಂದೆ. ಎಮ್ಮಿ ತುಪ್ಪ ತಂದು ಏನು ಹಸು ತಂದಿ? ಇಲ್ಲ, ಇವಾಗ ಕೋಣ ತಂದನಿ. ಕಾಣೆಲ್ಲರೂ ತುಪ್ಪ ಕೊಡ್ತೈತೆ ಮತ್ತ ಎಮ್ಮಿದ ಇರ್ತೈತಿ ಬೇ. ನಮ್ಮ ಮನ್ಯಾಗ ಎಷ್ಟು ಎಮ್ಮೆ ಅದಾವು? 8 ಎಮ್ಮೆ ಅದಾವು. 8 ಎಮ್ಮಿದು ನಿನಗ ಏನು ತುಪ್ಪ? ಹೌದಾ? ನಾ ತುಪ್ಪ ತಿನ್ನೋದು ಬಿಟ್ಬಿಟ್ಟಿದ್ದೆ. ಇದಕ್ಕೊಂದು 4 ಎಮ್ಮಿದೆ, ಅದಕ್ಕೊಂದು 4 ಎಮ್ಮಿದೆ. ಅದಕ್ಕೆ ತಿನ್ನಿಸಿದ್ರು ಏನೋ ಆಗವಲ್ದು ನೋಡೋದು. ಮುಂದಿನ ವರ್ಷದಾಗ ಹಾಕತ್ಯವ. ಎಲ್ಲಿ ಯಾರು ಇಷ್ಟು ದಿನ ಯಾರು ಎಮ್ಮೆ ತುಪ್ಪ ತಿಂತಿದ್ನ ಗೊತ್ತಿಲ್ಲ. ಇನ್ ಮೇಲೆ ನಮ್ಮ ಎಮ್ಮೆ ತುಪ್ಪ ತಿಂತಾನಂದ್ರ ದಪ್ಪ ಅಕ್ಕನ. ಹೌದಾ? ಯವ್ವ, ನಿನ್ ತುಪ್ಪದಿಂದನಾರ ನನ್ನ ಗಂಡ ಸ್ವಲ್ಪ ದಪ್ಪ ಆಗ್ಲಿ ಬಿಡವ. ಎಣ್ಣ, ನೀ ದಪ್ಪ ಆಗ್ಯಪ್ಪ, ನಿನಗೋಸ್ಕರ ಇಟ್ಟು ತಂದನಿ. ತುಪ್ಪ ತಂದಿರ ರೇ, ನೀವು ತಿನ್ನುವಂತ್ರಂತ ತುಪ್ಪ ಈಗ ಮೊದಲು ಸ್ಟಾರ್ಟ್ ಮಾಡ್ರಿ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸೊತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು 7 ಜನ್ಮದಿಂದ ಬಂದ ಸಂಸಾರ.
ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋ ಬಂದೆ ನಮಗಿಲ್ಲಿ ನಮಗೆ ಗೊತ್ತು ಈಗ. ದೇಶಕ್ಕೆ ಜಾಗ ಇಲ್ಲಿ, ಸ್ವಾರ್ಥಕ್ಕೆ ಲಾಭ ಇಲ್ಲಿ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದ ಸಾರಿದು. ಗಂಧವಿದೆ ಅನುಗಂಧವಿದೆ ನಮ್ಮ ನೆರಳಲ್ಲಿ, ಗಂಧವಿದೆ ಆನಂದವಿದೆ ನಮ್ಮ ನೆರಳಲ್ಲಿ. ಸ್ವರ್ಗಕ್ಕೆ ಎಳಿ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ನೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತೊಟ್ಟಿನ ಎಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಬಂಗಾರಿನಿಂದ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಎಂದೆಂದು ಬಾಳಲಿಗೆ ಬಂಗಾರದಿಂದ ಹಾರೈಸುವೆ ನಾನೀ ದಿನ. ನಮ್ಮ ಆಸೆ ಅದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ಸಂತೋಷ ಅಂದರೆ ಗೊತ್ತಾ, ಬಾಯಲ್ಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟು ಕಾಲದಿಂದ, ಅದು ಎಷ್ಟು ಮೇಳದಿಂದ ಈ ನಮ್ಮ ಹಾಗಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈಚೆನು ಗೂಡಾಗಿದೆ. ಕಾಲದ ಗಡಿಯಾರ ಕೊನೆವರೆಗೆ ಉಳಿಯೋದೆ ನಮ್ಮಿ ಸಂಸಾರ. ಈ ಭೂಮಿ ಈ ಕಡೆ ತಿರುಗು, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ಕಟ್ಟಿದ la 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 ಅಲ್ಲ, ಯಾವಾಗ್ಲೂ ಈ ರೀತಿ ಸ್ಲೋ ಇರ್ಲಿಲ್ಲ. ಇವತ್ತು ಯಾಕೆ ಇಷ್ಟೊಂದು ಸ್ಲೋ ಆಗೈತೋ ನನಗೆ ಗೊತ್ತಾಗ. ಸ್ವಲ್ಪ ಅವ ಮಬ್ಬಿಡ್ದತಿ ಒಂಚೂರ. ನೀನ್ ತರ ತಂದೆವ ಈಗ ತಂದಿ, ಫಸ್ಟಿಗರ ತಂದೆ ತಿನ್ನಿಸ್ತಿದ್ದೆ ಒಂದಿಷ್ಟು ಬೆಣ್ಣೆ. ಯವ್ವ ಹೋಳಿಗೆ ಎಷ್ಟ್ ಮಾಡಿಬೆ? ನನಗ ಸಾಲುದಲ್ಲಿ 20. ಇವ್ರಿಗೇನ್ ಕೊಡಿಸ್ತೀವಿ? ಪಾಪ ತಂಗಳ ರೊಟ್ಟಿ ತಿನ್ನಿಸ್ತೇನು? ಯಾರ ಇವಕ್ಕ ಇದಕ್ಕೊಂದು ಅರ್ಧ ಹಾಕಿದ್ರೆ ಸಾಕು. ಹೌದಾ? ಇನ್ನು ನನ್ನ ಮೈದನಿಗೆ ಒಂದು ಹಾಕಿದ್ರೆ ಸಾಕು. ಹೌದಾ? ಆತೇವ ಹಂಗಾರ 18 ತಿಂದು 2 ಇಟ್ಟಿರ್ತಾನೆ, ನೀವು ತಿನ್ಕರಿ. ಹಾ ತಿಂತೀನಿ. ಅರೆ ಈಗಲಾದ್ರೂ ಊಟ ಮಾಡ್ಲಿಕ್ಕೆ ಬರ್ತೀರೇನಪ್ಪ? ಸರಿ ಅತ್ತಿಗೆ. ಹಾ ಸರಿ. ಹಾ ಸರಿ ಹೇಳಿ.